ಚೆನ್ನಾಗಿ ಬಂದಿದ್ಯಾ? ಸೂಪರ್. ಅಮ್ಮ ಇವತ್ತೇನು ಟಿಫನ್ ಸ್ಪೆಷಲ್? ಇವತ್ತಿನ ಸ್ಪೆಷಲ್ ಉಪ್ಪಿಟ್ಟು ಮಾಡೋಣ ಅನ್ಕೊಂಡಿದೀನಿಪ್ಪ. ಉಪ್ಪಿಟ್ಟ? ಈ ಬೇಸಿಗೆಗಾಲ ಯಾರು ಉಪ್ಪಿಟ್ಟು ತಿಂತಾರಾ? ನೀನ್ ಡೈಲಿ ತಿಂತೀಯಲ್ಲ ಆ ಥರ ಉಪ್ಪಿಟ್ಟಲ್ಲಪ್ಪ, ರಾಗಿ ಹಿಟ್ಟಲ್ಲಿ ಮಾಡ್ತಿರೋ ಉಪ್ಪಿಟ್ಟು. ರಾಗಿ ಹಿಟ್ಟಲ್ಲ? ಮಾಡಿ ತೋರಿಸ್ತೀನಿ. ರಾಗಿ ಹಿಟ್ಟಲ್ಲ? ಹೌದು. ರಾಗಿ ಹಿಟ್ಟಲ್ಲಿ ಉಪ್ಪಿಟ್ಟು ಯಾರು ಮಾಡ್ತಾರಾ? ನಾನು ಮಾಡ್ತೀನಿ ನೋಡು. ಆಯ್ತು ಮಾಡು. ಟೇಸ್ಟ್ ಮಾಡು ಒಂದ್ಸಲ. ಓಕೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಮ್ಮ. 4 ಜನಕ್ಕೆ ಮಾಡೋಣ ಅನ್ಕೊಂಡಿದೀನಿ. ಓಕೆ. ಮೊದಲಿಗೆ ತುಪ್ಪ ಮತ್ತೆ ಎಣ್ಣೆ ಬೇಕು, ಜೀರಿಗೆ ಸಾಸಿವೆ ಬೇಕು, ಅದಾದ್ಮೇಲೆ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾಪ್ಸಿಕಮ್ಮು, ಕ್ಯಾರೆಟ್, ಈರುಳ್ಳಿ, ಟೊಮೊಟೊ ಮತ್ತೆ ಕೊತ್ತಂಬರಿ, ರುಚಿಗೆ ಹಾಕಕ್ಕೆ ಉಪ್ಪು, ಟೇಸ್ಟ್ಗೆ ಗೋಡಂಬಿ, ಕಡಲೆಬೇಳೆ, ಕಡಲೆ ಬೀಜ ಇಷ್ಟು ಬೇಕು. ಸೊ 4 ಜನಕ್ಕೆ ಆಗಷ್ಟು ಮಾಡೋಣ. ನಾನು ಒಲೆ ಉರಿಸ್ತೀನಿ, ಆಮೇಲೆ ನಂಗೆ ಏನ್ ಕೇಳ್ತೀನೋ ಒಂದೊಂದೇ ತಕ್ಕೊಡು, ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಂಗೊಂದು. ಓಕೆ. ಒಲೆ ಉರಿತೈತೆ. ಮೊದಲಿಗೆ ಪಾತ್ರೆ ಇಟ್ಕೊಳ್ಳೋಣ. ಅದಾದ್ಮೇಲೆ ತುಪ್ಪ ಹಾಕೊಳ್ಳೋಣ. ಓಕೆ. ತುಪ್ಪ ಬಿಸಿ ಆದ್ಮೇಲೆ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಮತ್ತೆ ಜೀರಿಗೆ ಎತ್ಕೊ. ಎಣ್ಣೆ ಬಿಸಿ ಆಗಿದ ತಕ್ಷಣ ಸಾಸಿವೆ ಹಾಕೊಳ್ಳೋಣ. ಓಕೆ. 2 ಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ಓಕೆ. ಸೊ ಅದು ಫುಲ್ ಚಿಟಪಟ ಅನ್ನೋವರೆಗೂ ಬಿಸಿ ಮಾಡ್ಕೊಳ್ಳೋಣ. ಸಾಸಿವೆನೂ ಜೀರಿಗೆ ಚಿಟ್ಲಿದೆ. ಅದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಓಕೆ. ನೋಡಿ ಈಗ ಸೌಂಡ್ ಹೆಂಗ್ ಬರುತ್ತೆ. ಅದಾದ್ಮೇಲೆ ಹಸಿ ಮೆಣಸಿನ್ಕಾಯಿ. ಓಕೆ. ಸ್ವಲ್ಪ ಕಡಲೆಬೇಳೆ ಎತ್ಕೊ. ಕಡಲೆಬೇಳೆ ಹಾಕೊಳ್ಳೋಣ. ಓಕೆ. ಈರುಳ್ಳಿ ತಗೋ. ಓಕೆ. ಈರುಳ್ಳಿ ಹಾಕಿದಷ್ಟು ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ. ಕಡಿಮೆ ಆಯ್ತು ಅನ್ಸಿದಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ತಗೊಳ್ಳಿ. ಜಾಸ್ತಿ ಆಯ್ತು ಅನ್ಸುತ್ತಲ್ಲ ಈಗ. ಟೇಸ್ಟ್ ಚೆನ್ನಾಗಿರ್ಬೇಕಲ್ಲ. ಈರುಳ್ಳಿ 1-2 ನಿಮಿಷ ಬೇಯಬೇಕಪ್ಪ. ಇಲ್ಲ ಅಂತಂದ್ರೆ ಒಂಥರ ಸ್ಮೆಲ್ ಇರುತ್ತೆ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ಎಣ್ಣೆಯಲ್ಲಿ ಹುರ್ಕೋಬೇಕು. ಮಣ್ಣಿನ ಪಾತ್ರೆ ಅಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದೇ ಬೇರೆ ಸ್ಟೀಲ್ ಪಾತ್ರೆ ಆಗಿದ್ರೆ ಬೇಗ ಆಗ್ತಿತ್ತಾ? ಸೊ ಕ್ಯಾಪ್ಸಿಕಮ್ ತಗೋ. ಕ್ಯಾಪ್ಸಿಕಮ್ ಹಾಕಿದೀವಾ? ಅದನ್ನ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ಅದಾದ್ಮೇಲೆ ಕ್ಯಾರೆಟ್ ಹಾಕೊಳ್ಳೋಣ. ಸೊ ಇದು ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಕ್ಯಾಪ್ಸಿಕಮ್. ಅದಾದ್ಮೇಲೆ ಕ್ಯಾರೆಟ್ ಹಾಕೊಳ್ಳೋಣ. ಒಲೆ ಚೆನ್ನಾಗಿ ಹುರಿದಷ್ಟು ಬೇಗ ಆಗತ್ತೆ ಅಡುಗೆ. ನೀನೊಬ್ನೇ ಇದ್ದಾಗ ಮಾಡ್ಕೊಂತೀನಿ ಅದಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಓಕೆ. ಏನೆಲ್ಲದಕ್ಕೂ ಓಕೆ ಓಕೆ ಅಂತೀಯಾ? ಏನಾದ್ರು ಹೇಳು. ಓಕೆ. 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 ಉಪ್ಪು ಎತ್ಕೊಪ್ಪ. ಸೊ ಇದೆಲ್ಲ ಬೆಂದಿದೆ ನೋಡು. ಇದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಇನ್ನೊಂದ್ ಸ್ವಲ್ಪ ಬೇಗ ಬೇಯುತ್ತೆ. ಸ್ವಲ್ಪ ಹಾಕೊಳ್ಳೋಣ, ಆಮೇಲೆ ಮತ್ತೆ ಹಾಕ್ಬೇಕಲ್ವಾ. ಹಾಕಿದೀನಿ. ಸ್ಮೆಲ್ ಬರ್ತಾ ಇಲ್ವಾ? ಬರ್ತಾ ಇದೆ, ಘಮ ಘಮ ಅಂತ ಬರ್ತಾ ಇದೆ. ಕ್ಯಾಪ್ಸಿಕಮ್ಮು ಮತ್ತೆ ಕ್ಯಾರೆಟ್ ಎಲ್ಲ ಬೆಂದಿರೋದು ಸ್ಮೆಲ್ ಅಂತ ಇದೆ. ಹೌದೌದು. ಇದೆಲ್ಲ ಬೆಂದಿದೆ. ಇದಾದ್ಮೇಲೆ ರವೆ ಹಾಕೋಣ. ರವೆ ಆದ್ಮೇಲೆ ರಾಗಿ ಹಿಟ್ಟು ಹಾಕೊಳ್ಳೋಣ. ಈ ಗ್ಲಾಸ್ ಅಳತೆಗೆ ಅದ್ರ ತುಂಬಾ ರವೆ ಹಾಕೋ. ಸೊ ಇದು ಆಲ್ರೆಡಿ ಹುರಿದಿಟ್ಕೊಂಡಿದೀನಿ. ಹುರಿದಿಟ್ಟಿರೋ ರವೆನ ಹಾಕ್ತಾ ಇದ್ದೀನಿ. ರಾಗಿ ಹಿಟ್ಟು 1 ಗ್ಲಾಸ್ ತಗೋಪ್ಪ. ರಾಗಿ ಹಿಟ್ಟು 1 ಗ್ಲಾಸ್? ಡೈಲಿ ತಿನ್ನೋ ಉಪ್ಪಿಟ್ಟಿದು, ಸ್ಪೆಷಲ್ ಉಪ್ಪಿಟ್ಟಿದು. ಯಾಕಂದ್ರೆ ರಾಗಿ ಹಿಟ್ಟು ಹಾಕ್ತಾ ಇದ್ದೀವಿ. ಸೊ ಇದೇ ಮೈನ್ ಸ್ಪೆಷಲ್ ರಾಗಿ ಹಿಟ್ಟು, ಅದಕ್ಕೋಸ್ಕರ ರಾಗಿ ಹಿಟ್ಟು ಹಾಕ್ತಾ ಇದ್ದೀವಿ. ಸೊ ಇದಾದ್ಮೇಲೆ 1 ಗ್ಲಾಸ್ ನೀರು, ಇನ್ನೊಂದು ಗ್ಲಾಸ್ ತಗೊಂಡು. ಫಾಸ್ಟ್ ಇರಬೇಕು, ನಿನ್ನ ಅಸಿಸ್ಟೆಂಟು ಬೇಗ ಬೇಗ ಮಾಡ್ಬೇಕಲ್ಲ ಅದಕ್ಕೆ.
ನಾನು ರವೆ ಹಾಕಿರೋದು 1 ಗ್ಲಾಸ್ ಹಾಕಿದ್ನಲ್ವಾ, ಹೌದು. 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರ್ ಹಾಕೊಂಡಿದೀನಿ. ಓಕೆ. ಮತ್ತೆ ರಾಗಿ ಹಿಟ್ಟು 1 ಗ್ಲಾಸ್ ಹಾಕೊಂಡಿದ್ನಲ್ಲ, ಅದೇ ತರ 2 ಗ್ಲಾಸ್, ಟೋಟಲ್ 4 ಗ್ಲಾಸ್ ನೀರ್ ಹಾಕಿದೀನಿ. ಇನ್ ಕೇಸ್ ಮಕ್ಳು ತಿನ್ನೋ ತರ ಇತ್ತಂದ್ರೆ ಸ್ವಲ್ಪ ನೀರ್ ಮಾಡ್ಕೊಬೇಕಂದ್ರೆ 4.25 ಗ್ಲಾಸ್ ನೀರ್ ಹಾಕೊಂಡ್ರೆ ಫುಲ್ ಸ್ಮೂತ್ ಆಗಿ ಬರುತ್ತೆ. ಸೊ ನಮ್ಮಂತವ್ರಿಗೆಲ್ಲ ದೊಡ್ಡವ್ರಿಗೆ ಅಂದ್ರೆ ದೊಡ್ಡವ್ರಿಗೆಲ್ಲ 4 ಗ್ಲಾಸ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸರಿ. ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದಲ್ಲ ಆಗ್ಲೇ ತರಕಾರಿ ಬೇಯ್ಕೊಳ್ಬೇಕಾದ್ರೆ. ಸೊ ಇರು 1 ನಿಮಿಷ ಟೇಸ್ಟ್ ಮಾಡೋದು ಬೇಡವಾ? ಆಮೇಲೆ ಜಾಸ್ತಿ ಹಾಕಿದ್ರೆ ತಿನ್ನಕ್ಕೂ ಆಗಲ್ಲ. ಉಪ್ಪು ಸ್ವಲ್ಪನೇ ಆಗಿರೋದು, ಸೊ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕು. ಸಾಕ? ಹಾಕು ಇನ್ನೊಂದ್ ಸ್ವಲ್ಪ. ಸಾಕು. ಸೊ ಅದೆಲ್ಲ ಹಾಕಾದ್ಮೇಲೆ ರಾಗಿ ಹಿಟ್ಟೆಲ್ಲ ನೀರೆಲ್ಲ ಹಾಕಿರ್ತೀವಲ್ಲ, ಇದೆಲ್ಲ ಆದ್ಮೇಲೆ 5 ರಿಂದ 6 ನಿಮಿಷ ಅಷ್ಟೇ, ಜಾಸ್ತಿ ಬೇಯಿಸಬಾರ್ದು. ಓಕೆ. ಮತ್ತೆ ತಿರುಗಿಸ್ತಾನೆ ಇರ್ಬೇಕು, ಯಾಕಂದ್ರೆ ಗಡ್ಡೆ ಆಗ್ಬಿಡುತ್ತೆ ಫುಲ್ಲು. ಸೊ ಇದೆಲ್ಲ ಆಯ್ತಲ್ಲ, ಅದಾದ್ಮೇಲೆ ಕೊಬ್ಬರಿ ಹಾಕೋಣ. ಉಪ್ಪಿಟ್ಟಿಗೆ ಮೇನ್ ಈರುಳ್ಳಿ ಮತ್ತೆ ಕೊಬ್ಬರಿನೇ ಟೇಸ್ಟ್ ಜಾಸ್ತಿ. ಹೈಲೈಟ್ಸ್ ಅನ್ನೋದಕ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಇದು ಮಣ್ಣಿನ ಮಡಿಕೆಯಲ್ಲಿ ಯೂಸ್ ಮಾಡ್ಬೇಕಾದ್ರೆ, ಅಡಿಗೆ ಮಾಡ್ಬೇಕಾದ್ರೆ ವುಡ್ಡಿಂದ ಯೂಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಬೇರೆದ್ ಯಾವ್ದಾರು ಯೂಸ್ ಮಾಡಿದ್ವಿ ಅಂದ್ರೆ ಕೆರೆದಾಗ, ಅಂದ್ರೆ ಮೀನ್ಸ್ ಎಲ್ಲ ಈ ತರ ಮಾಡ್ತೀವಲ್ವಾ, ಎಲ್ಲ ಮಣ್ಣೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಕೊತ್ತಂಬರಿ ಸೊಪ್ಪು. ಸೊ ಇದು ಇಳಿಸ್ಕೊಂಡ್ಬಿಡೋಣ ಆಯ್ತಾ? ಯಾಕಂದ್ರೆ ಮತ್ತೆ ಜಾಸ್ತಿ ಬಿಸಿ ಆದ್ರೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದ್ರೆ ಉರ್ದೋಗ್ಬಿಡುತ್ತೆ. ಮಣ್ಣಿನ ಮಡಿಕೆಲಿ ಅಡ್ಗೆ ಮಾಡ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ತುಂಬಾ ಇಟ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರೂ ಮಡಿಕೆ ಡಮ್ ಅನ್ನತ್ತೆ. ಸೊ ಆಲ್ಮೋಸ್ಟ್ ರೆಡಿ. ಇಳಿಸ್ಕೊಳ್ಳೋಣ ಆಯ್ತಾ? ಆಯ್ತು. ಬಟ್ಟೆ ಎತ್ಕೋ. ಇದಾದ್ಮೇಲೆ ಹೋಗಿ ಬರ್ತಿದ್ದೀರಾ ಫಸ್ಟ್? ಕಣ್ಣದೆಲ್ಲ ಹೊಗೆ ತುಂಬಿ ಹೋಗಿದೆ. ಸೊ ಉಪ್ಪಿಟ್ಟು ರೆಡಿ ಆಗಿದೆ. ಅದಕ್ಕೆ ಇನ್ನೊಂದು ಮಿಸ್ ಆಗಿದೆ. ಮಣ್ಣಿನ ಮಡಿಕೆ ಇಟ್ಕೊಂಡು ಇನ್ನೊಂದು ಅದಕ್ಕೆ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕೊಂಡಿದೀನಿ. ಇದಕ್ಕೆ ಗೋಡಂಬಿನ ಸ್ವಲ್ಪ ಹುರ್ಕೊಂಡು ಹಾಕಿದ್ರೆ ತುಂಬಾ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಏನ್ ಎಣ್ಣೆ ಹಾಕಿದ್ರೆ ತುಪ್ಪ ಹಾಕಿದೀರಾ? ತುಪ್ಪ ಹಾಕಿದೀನ್ರಿ. ಸೊ ತುಪ್ಪ ಬಿಸಿ ಆದ್ಮೇಲೆ ಗೋಡಂಬಿ ತಗೊಳ್ಳಿ. ಯಾಕ್ರಿ ಲಾಸ್ಟ್ ಅಲ್ಲಿ ಇದೊಂದು ಮಾಡಿ. ತುಪ್ಪದಲ್ಲಿ ಗೋಳಿದೆ ಫುಲ್ಲು. ಮುಂಚೆನೆ ಹಾಕೊಂಡ್ರೆ ಫುಲ್ ಬೆಂದೋಗ್ಬಿಡುತ್ತೆ, ಅದು ತಿನ್ನೋದಕ್ಕೆ ಕ್ರಿಸ್ಪಿ ಆಗಿರಲ್ಲ. ಅದಕ್ಕೋಸ್ಕರ ಲಾಸ್ಟ್ ಅಲ್ಲಿ ಮಾಡ್ಕೊಂಡಿರೋದು ಗೋಡಂಬಿ. ಗೊತ್ತಾಯ್ತಾ? ಓಕೆ, ಗೊತ್ತಾಯ್ತು. ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಸ್ಮೆಲ್. ರಾಗಿ ಹಿಟ್ಟಲ್ಲಿ ಉಪ್ಪಿಟ್ಟು ಹೇಗ್ ಮಾಡ್ತಾರೆ ಅಂತಂದೆಲ್ಲ ನೋಡಿ ಮಾಡಿದೀನಿ. ಟೇಸ್ಟ್ ಮಾಡೋನ್ಸಲ. ಓಕೆ. ಚೆನ್ನಾಗಿ ಬಂದಿದ್ಯಾ? ಸೂಪರ್. ಮಕ್ಳಿಗೆ ಮುದ್ದೆ ಮಾಡ್ಕೊಟ್ರೆ ತಿನ್ನಲ್ಲ, ಅದೇ ಈ ರೀತಿ ಮಾಡ್ಕೊಡ್ರಿ ಉಪ್ಪಿಟ್ಟನ್ನ. ನಿಜವಾಗ್ಲೂ ತಿಂತಾರೆ, ಯಾಕಂದ್ರೆ ತುಂಬಾ ಟೇಸ್ಟ್ ಆಗಿದೆ. ಉಪ್ಪಿಟ್ಟು ತರನೂ ಇಲ್ಲ, ಈ ಕಡೆ ಮುದ್ದೆ ತರನೂ ಇಲ್ಲ. ಸೂಪರ್. ರವೆ ಪ್ಲಸ್ ರಾಗಿ ಹಿಟ್ಟು ಮಿಕ್ಸ್ ಆಗಿ ಮಾಡಿರೋದ್ರಿಂದ ತುಂಬಾ ಟೇಸ್ಟ್ ಆಗಿದೆ. ಇದೇ ತರ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೂಪರ್ ಆಗೈತೆ. ಹೇಳ್ಬೇಕು. ಸೂಪರ್ ಸೂಪರ್. ಚೆನ್ನಾಗಿದ್ಯಾ ಅಪ್ಪ? ನಿಮ್ ಕಾಲದಲ್ಲಿ ಈ ತರ ಯಾವಾಗಾರು ಮಾಡಿದ್ರಾ? ಈ ತರ ಮಾಡಿರ್ಲಿಲ್ಲ. ನಾವೇನೋ ರೊಟ್ಟಿ ಮುದ್ದೆ. ಅದಕ್ಕೆ ಈ ತರ ನಮ್ಮ ಚಾನಲ್ ಮಾಡಿ ತೋರಿಸ್ತಿದೀವಿ, ಎಲ್ರು ಮಾಡ್ಕೊಂಡು ತಿನ್ಲಿ ಅಂತ. ಈ ತರ ಮಾಡಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.